ಸ್ನೇಕು ಹಿಡಿದುಬಿಟ್ಟು ರೋಡ್ ಕ್ರಾಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದೆ ನೋಡಿ. ಏನ ಸಮಾಚಾರ? ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವನಿತಾ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಬೆಳಗ್ಗೆ ಎದ್ದು ನಾವು ವಾಕಿಂಗ್ ಬಂದಿರಿ. ನಮ್ಮ ಮನೆಗೆ ಯಾರು ಗೊತ್ತಾ ಗೆಸ್ಟು. ಸೊ ನಿನ್ನೆ ರಾತ್ರಿ ಕರ್ಕೊಂಡು ಬಂದೆ, ಹಾಲಿಡೇಸ್ ಇರೋದ್ರಿಂದ ನಮ್ಮ ಮನೆಗೆ ಕರ್ಕೊಂಡ್ಬಂದೀನಿ. ಸೊ ನಾವಿವಾಗ ವಾಕಿಂಗ್ ಬಂದಿರಿ. ವಾಕಿಂಗ್ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಪ್ರೈಸ್ ಬರ್ಡ್ ಪೂಪ್ ಮಾಡಿಬಿಟ್ಟಿದೆ ಅಂತ ಅವ್ನು ಬೇಜಾರು ಮಾಡ್ಕೊತಾ ಇದ್ದಾನೆ. ಸೊ ಅವನಿಗೆ ಕೇಳ್ತಾ ಇದ್ದೀನಿ ನಮ್ಮ ಕಬ್ಬನ್ ಪಾರ್ಕ್ ಹೇಗಿದೆ ಅಂತ. ಕಬ್ಬನ್ ಪಾರ್ಕು ಲಾಲ್ಬಾಗ್ ಏನು ಡಿಫ್ರೆನ್ಸು? ಕಬ್ಬನ್ ಪಾರ್ಕ್ ಇಟ್ಸ್ ಫುಲ್ ಆಫ್ ನೇಚರ್, ಪ್ಲಾಂಟ್ಸ್, ಟ್ರೀಸ್ ತುಂಬ ಇದೆ. ಲಾಲ್ಬಾಗ್ ಅಲ್ವಾ? ಲಾಲ್ಬಾಗಲ್ಲೂ ಇದೆ. ಅಲ್ಲಿ ಏನಂದರೆ ಆ್ಯನಿಮಲ್ಸ್ನ ಬಿಡಲ್ಲ ಒಳಗಡೆ, ಡಾಗ್ಸ್ನೆಲ್ಲ ವಾಕ್ ಮಾಡೋಕ್ಕೆ, ವಾಕ್ ಮಾಡ್ಸೋಕ್ಕೆ, ಆ್ಯಂಡ್ ಇವನ್ ಸೈಕ್ಲಿಂಗು ಇಲ್ಲ. ಬ್ಯಾಡ್ಮಿಂಟನ್ ಇಲ್ಲ. ಅದು ಆಡ್ಬೋದೇನೋ, ಬಟ್ ಬ್ಯಾಡ್ಮಿಂಟನ್ ಇತ್ತು ನಾಟ್. Me and my friends went for go-karting. Like go-karting race place, race ಹೆಸರು ಬರ್ನಟ್ ಅಂತ. It is somewhere near ಹೆಂಗಿತ್ತು ಎಕ್ಸ್ಪೀರಿಯನ್ಸ್? Like behind Isha Foundation, ಬರ್ನಟ್ ಅಂತ. It was so great. That was my first time. I felt so good. Like it felt like some mini F1. Me and my friends were like, a track in curves ಇದೆ, straight road, straight track, crazy. ಸ್ಟ್ರೇಟ್ ಇತ್ತು, ಜಾಸ್ತಿ ಕರ್ವ್ಸ್ ಇರಲಿಲ್ಲ. ಜಾಸ್ತಿ ಕರ್ವ್ಸ್ ಇತ್ತು. ಆದರೆ ಲೈಕ್ ಮೀಡಿಯಮ್ ಆಗಿ ಕರ್ವಲ್ಲೇ ನಾವು ಫಾಸ್ಟಾಗಿ ಹೋಗೋದಿತ್ತು. ಗಾಯ್ಸ್, ಇವ್ರು ಗೋಕಾಟಿಂಗ್ ಹೋಗಿ 2-3 ರೌಂಡ್ ಆಡ್ಯಾರ. 3 ರೌಂಡು. ಅದು ಏನು ಫಸ್ಟ್ ಅದು ಏನು ರೇಸಿಂಗ್, ಅವ್ರವ್ರ ಫ್ರೆಂಡ್ಸ್ ಎಲ್ಲ ಸೇರಿ ರೇಸಿಂಗ್ ಆಡೋ ಥರ ಆಡ್ಯಾರೆ. ವಾಟ್ ವಾಸ್ ದ ಪ್ರೈಸ್? ಫಾರ್ 8 laps it was 800. It was actually worth 8 laps. So that is one round only, no? Yeah. No, there are more rounds. Payment. Like there are more laps, you can pay more. But we took the... Oh, it is selected. Yeah. It is a bit selected. It is whether like 8 lap, 10 lap or 16 laps. We took the 8 lap, which was 800. It was so fun. For us boys, sometimes like student offer ಇರುತ್ತೆ. ಎಷ್ಟು ಹೋಗಿದ್ದೆ, ಅದಕ್ಕೆ ನಮ್ಗೆ ಅಲ್ಲಿ ಕರ್ಕೊಂಡೋದ. ವಿ ವರ್ ಪ್ಲಾನಿಂಗ್, ಮಿ ಆ್ಯಂಡ್ ಮೈ ಫ್ರೆಂಡ್ಸ್ ವರ್ ಪ್ಲಾನಿಂಗ್ ಫಾರ್ ಸೋ ಮೆನಿ ಡೇಸ್. ಫೈನಲಿ ವಿ ವೆಂಟ್. ಸೊ ಗುಡ್ ಗೈಸ್. But I'll also go. Yeah. As when you can go to Varnad, it's actually good. So then later you people had lunch outside. Yeah. ಸೊ ಚೆನ್ನಾಗಿ ಅದಾದಮೇಲೆ ಆಡಿ ಚೆನ್ನಾಗಿ ನಾನ್ ವೆಜ್ ಬ್ಯಾಟಿಂಗ್ ಮಾಡಿ ಬಂದ್ಯಾರೆ. ಗೊತ್ತಾ ಗಾಯ್ಸ್, ಇವಾಗ ನಾವು ನಡ್ಕೊಂಡು ಬರ್ತಾ ಇದ್ರಲ್ವಾ, ಅಲ್ಲಿ ನಡ್ಕೊಂಡು ಬರ್ತಾ ಇದ್ದೀರಿ. ಫುಟ್ಪಾತಿಂದ ಸ್ನೇಕು ಹಿಡಿದುಬಿಟ್ಟು ರೋಡ್ ಕ್ರಾಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದೆ. ಆ ಕಡೆಯಿಂದ ಒಬ್ಬ ಬೈಕ್ ಅವ್ರು ಬರ್ತಾ ಇದ್ರು. ಅವ್ರಿಗೆ ಗೊತ್ತೇ ಆಗಿಲ್ಲ, ಗೊತ್ತಾ, ಅವ್ರು ಅಂದ್ಕೊಂಡ್ರು ಅದು ಸ್ಟಿಕ್ಕೇನೋ ಅಂತ. ಹಾಗೆ ಬರ್ತಾನೆ ಇದ್ದಾರೆ. ಅದು ಯಾವಾಗ ಹಿಂಗೆ ಸ್ವಲ್ಪ ಫಾಸ್ಟ್ ಮೂಮೆಂಟ್ ಮಾಡ್ತು, ಅವಾಗ ಅವರು ಹಿಂಗೆ ಸ್ವಲ್ಪ ಟರ್ನ್ ತೊಗೊಂಡು ಹಿಂಗೆ ಹೋದರು. ಜಸ್ಟ್ ಮಿಸ್ಸಲ್ಲಿ ಅದು ಸೇವ್ ಆಯಿತು. ಅದು ಹಾಗೆ ಟರ್ನ್ ಆಗಿ ಆ ಸ್ನೇಕು ಎಷ್ಟು ಫಾಸ್ಟಾಗಿ ರಿಟರ್ನ್ ಬಂತು ಅಂದರೆ, ಓ ಮೈ ಗಾಡ್. ನಾನು ಫೋನ್ ತೆಗೆದು ಫೋಟೋ ವಿಡಿಯೋ ಅಷ್ಟಲ್ಲಿ ಅದು ಹೊಟ್ಟೆ ಹೋಯಿತು. ಅದೇ ಸ್ವಲ್ಪ ಅದ್ರ ಬಾಲ ಮಾತ್ರ ಕಾಣಿಸ್ತು ಅಷ್ಟೇ. ಫೋಟೋ ನೋಡಿ ಫಾಸ್ಟಾಗಿ ಹೋಯ್ತದು. ಟರ್ನ್ ಬ್ಯಾಕ್ ಮಾಡಿ ತುಂಬ ದೊಡ್ಡದಿತ್ತು. ಅಂದರೆ ಮರಿ ಸ್ವಲ್ಪ ದೊಡ್ಡದಾಗಿರೋ ಥರ ಇದೆ. ಇಲ್ಲೆಲ್ಲ ಹಾಕಿದ್ದಾರೆ, ಬಿ ಅವೇರ್ ಆಫ್ ಸ್ನೇಕ್ಸ್ ಇದೆ ಅಂತ. ನಾನು ಯಾವತ್ತೂ ನೋಡಿರಲಿಲ್ಲ ಕಬ್ಬನ್ ಪಾರ್ಕಲ್ಲಿ. ಇದೇ ಫಸ್ಟ್ ಟೈಮ್ ಅನ್ಕೊತಾ ಇದ್ದೆ ಯಾವಾಗಾರು ನೋಡಬೇಕು ಅಂತ. ಬಟ್ ಇದೇ ಫಸ್ಟ್ ಟೈಮ್. ಲಾಲ್ಬಾಗಲ್ಲಿ ಒಂದು ಸತಿ ನೋಡಿದ್ದೆ ಜಾಗ್ ಮಾಡಬೇಕಾದಾಗ. ಲಿಟ್ರಲಿ ಅದು ಹಿಂಗೆ ಕ್ರಾಸ್ ಆಯಿತು ನಾನು ಓಡಬೇಕಾದಾಗ.
ಅವಾಗ ನಾನು ಕಡ್ಡಿ ಅಂತ ಅಂದ್ಕೊಂಡೆ, ಅವಾಗ ಸ್ಟಿಕ್ ಏನೋ ಅದು ಅಂತ ಅಂದ್ಕೊಂಡೆ ಬಿದ್ದಿದ್ದು. ಒಂದು ನಿಮಿಷ ಸ್ಟಾಪ್ ಮಾಡಿ ಹಿಂಗೆ ಟರ್ನ್ ಮಾಡಿ ನೋಡಿದೆ, ಅವಾಗ ಗೊತ್ತಾಯ್ತು ಅದು ಸ್ನೇಕ್ ಅಂತ. ಇದು ಹಾಗೆ ಇತ್ತು. ಸೊ ಅವನಿಗೆ ಬೈಕ್ ಅವ್ರಿಗೆ ಗೊತ್ತೇ ಆಗಿಲ್ಲ ಅದು ಸ್ನೇಕ್ ಅದು ಹೋಗ್ತಾ ಇರೋದು ಅಂತ. ಅವರು ಅಂದ್ಕೊಂಡ್ರು ಅದು ಸ್ಟಿಕ್ ಏನೋ ಅದು ಅಂತ. ಸಡನ್ ಆಗಿ ಸ್ಟಾಪ್ ಮಾಡಿ ತಿರುಗಿ ನೋಡಿದಾಗೆ ಗೊತ್ತಾಗಿದ್ದು ಅವ್ರಿಗೆ ಸ್ನೇಕ್ ಇದು ಅಂತ. ಇವನು ಭಯ ಬಿದ್ಬಿಟ್ಟ. ನನಗೆ ಭಯ ಲೈಕ್ ಲಿಟ್ರಲಿ ಫುಲ್ ಕಣ್ಮುಂದೆನೇ ಹೆಂಗೋಯ್ತು. ಹೆಂಗಿತ್ತು? ನಿನ್ನನ್ನು ನೋಡೋಕ್ಕೆ ಬಂದಿರಬೇಕದು. ಐ ಆಮ್ ಸ್ಕೇರ್ಡ್ ಆಫ್ ರೆಪ್ಟೈಲ್ಸ್. ಅಪರೂಪಕ್ಕೆ ಕಬ್ಬನ್ ಪಾರ್ಕಿಗೆ ಬಂದಿದ್ಯಾ ಅಂತ. ಇವನು ಒಂದಿನ ಏನು ಬಿಸ್ಕೆಟ್ ಆಗಲಿ ಏನಾಗಲಿ ತಂದಾಕಿಲ್ಲ, ಜಸ್ಟ್ ಮಾತಾಡ್ಸೋದಷ್ಟೇ. ಅವನು ಮಾತಾಡ್ತಾನೆ ನೋಡಿ. ಏನ ಸಮಾಚಾರ, ಊಟ ಮಾಡ್ದೇನಾ? ನಾನು ಹಂಗೆ ಮಾತಾಡ್ಸೋದು. ನಾನು ಜಾಗ್ ಮಾಡ್ಬೇಕಾದ್ರೆ ನಾನು ಹಿಂದೆ ಬರ್ತಾನೆ ಹೇಳ್ತಾ ನಾನು ಇವಾಗ ಮನೆಗೆ ಹೊರಟೆ. ನಾನು ಹಿಂದೆನೇ ಬರ್ತಾ ಇದ್ದಾನೆ ನೋಡಿ. ಮನೆಗೆ ಹೋಗಿ ಬೇಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ತಿಂದಮೇಲೆ ನೆನಪಾಯಿತು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಅಂತ. ಇವಾಗ ಲಂಚ್ ಪ್ರಿಪೇರ್ ಮಾಡೀನಿ, ತಿಂದು ಹೊರಗಡೆ ಹೋಗೋದಿದೆ. ಆ್ಯಂಡ್ ಇವಾಗ ನಾನು ಹೊರಗಡೆ ಬಂದೀನಿ ಗಾಯ್ಸ್. ಕೆಲಸ ಇತ್ತು, ಆ ಕೆಲಸನೂ ಮುಗಿಸ್ಕೊಂಡ್ರಿ. ಎಲ್ಲಿ ಬಂದೀನಿ ಗೊತ್ತಾ? ನಾವಿವಾಗ ಬಂದಿದ್ದೀವಿ ಇಂದ್ರಾನಗರ್ಗೆ ಶಾಪಿಂಗ್ ಮಾಡೋಕ್ಕೆ ಅಂತ. ಸೊ ನನ್ನ ಜೊತೆಗೆ ಯಶ್ ಇದ್ದಾನೆ ಆ್ಯಂಡ್ ಪರಿಣಿ, ಮೈ ಸಿಸ್ಟರ್ ಇಸ್ ಆ್ಯಂಡ್ ಕುನಾಲ್ ಇಸ್ ಓವರ್ ಹಿಯರ್. ಸೊ ನಾವಿವಾಗ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಲೆಟ್ಸ್ ಗೋ. ಯಶು ಪುಷಪ್ಸ್ ಮಾಡ್ದ ರೋಡಲ್ಲಿ, ಆ ವಿಡಿಯೋನು ಹಾಕ್ತೀನಿ ನೋಡಿ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34. Oh, crazy dude. And 15%, 35% ಆಫ್ ಆಯಿತು. ಏನದು ಕುಕೀಸ್, ಏನು ಬ್ರ್ಯಾಂಡ್ ಅದು? ಆಲಿವರ್ ಕುಕೀಸ್. ಆಲಿವರ್ ಕುಕೀಸ್ ನೋಡಿ ಅದು. ಬಾಯ್ ಕುನಾಲ್. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಟ್ರಿ. ಮನೆಗೆ ಬಂದು ಪಾಸ್ತಾ ಪ್ರಿಪೇರ್ ಮಾಡಿದೆ ವಿತ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್. ನನ್ನ ನೇಲ್ಸ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಹಾಲ್ಗೆ AC ಫಿಟ್ ಮಾಡಿಸ್ತಾ ಇದ್ದಾರೆ, ನಾಳೆ ಬೆಳಗ್ಗೆ ಫಿಟ್ ಆಗುತ್ತೆ. ಡಿನ್ನರ್ ಟೈಮ್ ಗೈಸ್, ಪಾಸ್ತಾ ತಿಂತಾ ಇದ್ದೀರಿ. ನಾನು ನನ್ನ ಡಿನ್ನರ್ನ ಕಂಪ್ಲೀಟ್ ಮಾಡ್ತೀನಿ, ನೀವು ಕೂಡ ಡಿನ್ನರ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಬಾಯ್, ಸಿ ಯು, ಲವ್ ಯು ಆಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ವನಿತಾ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್.